ತುಳಸಿ, ಹೋಗ್ಬಿಟ್ಟಲ್ಲವ, ನನ್ ಬಿಟ್ಟು ಹೋಗ್ಬಿಟ್ಟಲ್ಲವ. ಗಂಗೆ ಗೌರಿಯ ಪುಣ್ಯ ನಿನಗೆ ಸಿಗಲಮ್ಮ ನಿತ್ಯ. ಹಣೆಗೆ ಕುಂಕುಮವಗಿಡಲು ದೃಷ್ಟಿ ತಾಕುವುದು ಸತ್ಯ. ಕಣ್ಣು ಮುಚ್ಚುವ ಮುನ್ನ ಮರೆತೆ ಹೋದೆಯ ನನ್ನ. ಎಷ್ಟೋ ಹೇಳದ ಮಾತು ಹಾಗೆ ಉಳಿದಿದೆ ಇನ್ನ. ಪ್ರೀತಿಯ ತೇರಲ್ಲಿ ಹೊರಟಾಡು ನನ್ನಗೆ, ಕಣ್ಣೀರ ಅಕ್ಷತೆಯೊಂದೇ ಅರ್ಪಣೆ. ಅಲೆಯೇ ಬರದ ಕಡಲು ನಾವು ಸಿರೇರದ. ಅಪ್ಪ, ಅದ್ ಹೇಗಪ್ಪ ನನ್ ಬಂಗಾರಿಗೆ ಬೆಂಕಿ ಇಡ್ಲಿ? ಅವಳಗ್ ನೋವಾಗಲ್ವೇನಪ್ಪ? ಅಲ್ಲ ಕಣೋ, ಮಾಡ್ಬೇಕಾಗಿರೋ ಕಾರ್ಯ ಮಾಡ್ಬೇಕಲ್ವಾ? ಬಾರೋ. ಇಲ್ಲಪ್ಪ, ನಾನು ಅವಳ ಜೊತೆ ಹೋಗ್ಬಿಡ್ತೀನಿ. ನಮ್ಮಿಬ್ರಿಗೂ ಸೇರಿ ಬೆಂಕಿ ಇಟ್ಬಿಡು. ಅವೆಲ್ಲ ಮಾತಾಡ್ಬೇಡ ಕಣೋ, ಅವಳ ಆಯುಷ್ ಅಷ್ಟೇ ಕಣೋ ಇದ್ದದ್ದು. ಕೊಳ್ಳಿ ಇಡೋ ನನ್ನಪ್ಪ, ತಗೊಳ್ಳೋ ಮಗನೇ ಬೇಗ. ನಡುವೆ ಬಿಟ್ಟು ಹೊರಟೆ ಬಡಪಾಯಿ ಜೀವವನು. ಎಂಥ ನೋವ ಸಮೇತ ಹೀಗೆ ದೂರ ಹೋಗುವ ಮುನ್ನ ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ. ಬರ್ರಿಪ್ಪ ಹೋಗೋಣ. ಅಲ್ಲ, ನಿಮ್ಗೆ ಕೊಲೆ ಮಾಡ್ಬೇಕಾದ್ರೆ ಆತಂಕ ಇರಲಿಲ್ಲ, ಈಗ ಯಾಕೆ ಆತಂಕ? ಅದು ಕೋರ್ಟ್ ಒಳಗೆ. ಹೋಗೋಣ, ಬರ್ರಿ 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 ಬರ್ರಿ. ಕರ್ಕೊಂಡು ಬರ್ರಿ. ಅಲ್ಲಿಲ್ರಿ. ಸಾವಧಾನ. ಕೇಸ್ ಫೈಲ್ ನಂಬರ್ 6337, ಅಕ್ಯೂಸ್ಡ್ ಜ್ಯೋತಿ ಈಶ್ವರಪ್ಪ ಚಂದ್ರಿಕಾ. ಪಿ ಅವರೇ, ಪ್ರೊಸೀಡ್ ಮಾಡಿ. ಎಸ್ ಯುವರ್ ಆನರ್. ಶಿವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ತುಳಸಿ ಅವ್ರನ್ನ ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿನ ಕಿಡ್ನಾಪ್ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಯುವರ್ ಆನರ್. ಕೊಲೆಗೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿ ಆಧಾರಗಳನ್ನ ಶಿವಪುರ ಇನ್ಸ್ಪೆಕ್ಟರ್ ದ್ರೋಣ ದೊಡ್ಡಮನೆಯವರು ಕಲೆ ಹಾಕಿದ್ದಾರೆ ಯುವರ್ ಆನರ್. ಹಾಗೆ ಏವನ್ ಆಗಿರೋ ಜ್ಯೋತಿ ಅವ್ರನ್ನ
ಮತ್ತೆ ಈ ಕೃತ್ಯಕ್ಕೆ ಕೈ ಜೋಡಿಸಿರೋ ಎಲ್ಲರನ್ನ ಹಾಜರುಪಡಿಸಿದ್ದಾರೆ ಯುವರ್ ಆನರ್. ಈ ಜ್ಯೋತಿ ಅನ್ನೋರು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಿಂತು ತುಳಸಿಯವ್ರ ವಿರುದ್ಧ ಸೋತು ಆ ಅವಮಾನ ಸಹಿಸ್ಕೊಳಕ್ಕಾಗದೆ ತುಳಸಿಯವ್ರನ್ನ ಕೊಲೆ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರೋ ಎಲ್ಲ ಸಾಕ್ಷಿ ಆಧಾರಗಳನ್ನ ಕೋರ್ಟ್ಗೆ ಒದಗಿಸಲಾಗಿದೆ. ದಟ್ಸ್ ಆಲ್ ಯುವರ್ ಆನರ್. ಈ ಕೊಲೆಯ ಮೊದಲ ಆರೋಪಿ ಜ್ಯೋತಿ ಅವ್ರನ್ನ ಕರೆಸಿ. ಜ್ಯೋತಿ, ಜ್ಯೋತಿ, ಜ್ಯೋತಿ. ತುಳಸಿಯವರನ್ನು ಕೊಲೆ ಮಾಡಿದ ಆರೋಪದ ಮೇಲೆ A1 ಅಕ್ಯೂಸ್ಡ್ ಜ್ಯೋತಿಯವರನ್ನು ಹಾಗೂ ಈ ಕೊಲೆಗೆ ಜ್ಯೋತಿಯವರೊಂದಿಗೆ ಕೈ ಜೋಡಿಸಿರುವ ಎಲ್ಲ ಆರೋಪಿಗಳನ್ನು ಕೋರ್ಟ್ 15 ದಿನಗಳ ಕಾಲ ರಿಮ್ಯಾಂಡ್ ಅಲ್ಲಿ ಇರಿಸಬೇಕೆಂದು ಕೋರ್ಟ್ ಆದೇಶಿಸುತ್ತದೆ. ಜೊತೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇವರನ್ನು ವಿಚಾರಣೆ ಮಾಡಲು ಕೂಡ ಕೋರ್ಟ್ ಆದೇಶಿಸುತ್ತದೆ.